ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಅನ್ನುವ ಬಹಳಷ್ಟು ಜನರ ಆಕ್ರೋಶದಲ್ಲಿ ಒಳಗಾಗಿದ್ದಾರೆ. ಈ ಒಂದು ಹಣ ಬರ್ತೈತಾ ಬರಲ್ವಾ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಇವಾಗ ಹಾಕ್ತೇವೆ ಅವಾಗ ಹಾಕ್ತೀವಿ ಅನ್ನೋರು ಯಾವಾಗ ಹಾಕ್ತೀರಾ ಅಂತ ಬಹಳಷ್ಟು ಜನರು ಕೇಳ್ತಾ ಇರುವಂಥದ್ದು. 3-4 ತಿಂಗಳ ಹಣ ಪೆಂಡಿಂಗ್ ಉಳಿಸ್ತಾ ಇದ್ದೀರಾ, ಯಾಕೆ ಈ ಒಂದು ಹಣವನ್ನು ಪೆಂಡಿಂಗ್ ಉಳಿಸ್ತಾ ಇದ್ದಾರಾ ಅನ್ನೋದು ಜನರ ಆಕ್ರೋಶವನ್ನು ಒಳಪಟ್ಟಿರುವಂಥದ್ದು. ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ನಾವು ಈ ಒಂದು ಮೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಕೂಡ ಹೇಳಿದ್ರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಯಾಕೆ ಹಾಕ್ತಾ ಇಲ್ವಾ ಅಂತ ಬಹಳಷ್ಟು ಜನರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಈ ಒಂದು ಬಾಕಿ ಉಳಿದಿರುವ ಹಣವನ್ನು ಹಂತ ಹಂತವಾಗಿ ನಾವು ಮೇ ತಿಂಗಳಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಕೂಡ ಸ್ಪಷ್ಟವಾಗಿ ಇವಾಗ ಮತ್ತೆ ತಿಳಿಸಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಸ್ಪಷ್ಟವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲಿ ಅಂದ್ರೆ ಉಡುಪಿ ಜಿಲ್ಲೆಯ ಪಂಚಾಯತ್ ಕೃಷಿ ಇಲಾಖೆಯ ವತಿಯಿಂದ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಕುಂದಾಪುರ ರೈತ ಸಂಪರ್ಕ ಕೇಂದ್ರದಲ್ಲಿ ಉದ್ಘಾಟಿಸಿದ ಮಾತನಾಡಿದ ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಇವಾಗ ಈ ಒಂದು ಹಣವನ್ನು ಹಾಕುವುದಕ್ಕೆ ಈ ಒಂದು ಮೇ ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ, ಆದರೆ ಹಲವು ಕಾರಣದಿಂದ ಆಗಿರಲಿಲ್ಲ. ಆದರೆ ಈ ಒಂದು ವಾರದಲ್ಲಿ ನಾವು ಈ ಒಂದು ಹಣವನ್ನು ಬಿಡುಗಡೆ ಮಾಡುತ್ತೇವೆ. ಮೊದಲಿಗೆ ಒಂದನೇ ಹಂತವಾಗಿ ಈ ಒಂದು ಹಂತವಾಗಿ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸ್ಬಿಟ್ಟಿದ್ದಾರೆ. ಹೌದು, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನೋಡಿ. ನೀವು ಇದೇ ತರಹದ ಲೈಕ್ ಅನ್ನು ಕೊಟ್ಟು ನೋಡಿದ್ರೆ ನಮಗೂ ಈ ಒಂದು ಸರ್ಕಾರದ ಯೋಜನೆಯ ಮಾಹಿತಿಯನ್ನು ನಾವು ನಿಮಗೆ ತಿಳಿಸೋದಕ್ಕೆ ಸಹಾಯವಾಗುತ್ತದೆ. ವೀಕ್ಷಕರ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಯೋಜನೆಯ ಮಾಹಿತಿಯನ್ನು ಸ್ಪಷ್ಟವಾಗಿ ಮಾಧ್ಯಮದವರು ಕೇಳಿದ್ರು. ಏನ್ ಮೇಡಮ್ ನೀವು ಈ ಒಂದು ಹಣವನ್ನು ಹಾಕ್ತೀರಾ ಹಾಕಲ್ವಾ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಜನರು ಸುಮ್ಮನೆ ಇದ್ಬಿಡ್ತಾರೆ. ಆದ್ರೆ ನೀವೇನು ಇವು ಹಾಕ್ತೇವೆ ಅಂತ ಹೇಳ್ತೀರಾ, ಆದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ. ಈ ಒಂದು 3 ತಿಂಗಳ ಹಣವನ್ನು ಯಾಕೆ ಇನ್ನೂ ಹಾಕಿಲ್ಲ ಅಂತ ಬಹಳಷ್ಟು ಜನರ ಪ್ರಶ್ನೆ ಆಗಿದೆ ಅಂತ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಸಭೆಯಲ್ಲಿ ಕೇಳಿದಾಗ, ನಾವು ಈ ಒಂದು ಹಣವನ್ನು ಹಾಕ್ತೇವೆ, ಈ ತಿಂಗಳಲ್ಲಿ ನಾವು ಈ ಒಂದು ಹಣವನ್ನು ಬಿಡುಗಡೆ ಮಾಡುತ್ತೇವೆ, ಹಂತ ಹಂತವಾಗಿ ಈ ಒಂದು ಹಣವನ್ನು ಈ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡಿದ ಬಳಿಕ ಜನರಿಗೆ ಡಿಬಿಟಿ ಮೂಲಕ ಹೋಗುತ್ತದೆ ಅಂತ ಕೂಡ ಸ್ಪಷ್ಟವಾಗಿ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಅದಕ್ಕೋಸ್ಕರ ಈ ಒಂದು ಹಣ ನಿಮಗಾಗಿಯೇ ಇರುವಂತದ್ದು ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ತೆಗೆಯುವುದಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನೀವು ಸ್ವಲ್ಪ ದಿನ ಇನ್ನೂ ಕಾಯಲೇಬೇಕು ಅಂತ ನಾನು ನಿಮಗೆ ಹೇಳಬಲ್ಲೆ. ಏಕೆಂದ್ರೆ ಇದು ಅವರು ಹಾಕಿದರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂತದ್ದು. ಆದರೆ ಯಾವುದೇ ಒಂದು ಕಾರಣವನ್ನು ಇಟ್ಕೊಂಡು ಅವರು ಈ ಒಂದು ಹಣವನ್ನು ದೂರ್ತಾ ಇದ್ದಾರೆ. ಯಾವಾಗ ಹಾಕ್ತಾರೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ತಿಂಗಳಲ್ಲಿ ಹಾಕ್ತೇವೆ ಅಂತ ಕೂಡ ಅವರು ಹೇಳಿದ್ದಾರಲ್ವಾ, ಹಾಕ್ತಾರೆ ಅನ್ನೋ ಮಾಹಿತಿ ಇಲ್ಲಿ ಲಭ್ಯವಾಗುವಂಥದ್ದು. ಮತ್ತು ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಮತ್ತು ಇಲ್ಲಿ ರೈತ ಸಂಪರ್ಕ ಕೇಂದ್ರ ಉದ್ಘಾಟಿಸುವ ಕಾರ್ಯಕ್ರಮದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದರು ಅನ್ನೋದು ನಾನು ನಿಮಗೆ ಇವಾಗ ತಿಳಿಸಿರುವಂಥದ್ದು. ವೀಕ್ಷಕರ, ಇಲ್ಲಿ ಮತ್ತೆ ಅವರು ರೈತರ ಬಗ್ಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ರೈತರು ಕೃಷಿಯಲ್ಲಿ ಹೌದು, ರೈತರು ಮುಂದೆ ಬರಬೇಕು, ಅಧುಕರಣವನ್ನು ಗೊಳ್ಳಬೇಕು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ರೈತರು ಸುಖಿಯಾಗಿದ್ದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿಯಾಗುವಂಥದ್ದೇ. ಅದಕ್ಕೋಸ್ಕರ ರೈತರು ಇಲ್ಲಿ ಹೊಸ ತಂತ್ರಜ್ಞಾನವನ್ನು ಹೊಸ ಯಾವುದೇ ಒಂದು ತಂತ್ರಜ್ಞಾನ ಬಂದರೂ ಅದನ್ನು ನೀವು ಅಳವಡಿಸಿಕೊಂಡು ಕೃಷಿಯನ್ನು ಹೆಚ್ಚು ಆದಾಯ ಗಳಿಸಬೇಕು ಅಂತ ಕೂಡ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಹಾಗೂ ಉಡುಪಿ ಜಿಲ್ಲೆಯ ಉಸ್ತುವಾರಿ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಉಡುಪಿ ಜಿಲ್ಲೆಗೆ ಇವರು ಉಸ್ತುವಾರಿಯಾಗಿದ್ದಾರೆ ಮತ್ತು ಅದಕ್ಕೋಸ್ಕರ ಇಲ್ಲಿ ಕೃಷಿಯ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಅವರು ಸಭೆಯನ್ನು ನಡೆಸಿ ಇದು ಒಂದು ಮಾಹಿತಿ ಅದರ ಬಗ್ಗೆ ತಿಳಿಸಲಾಗಿರುವಂಥದ್ದು. ರೈತ ಸಂಪರ್ಕ ಕೇಂದ್ರಗಳು ರೈತರಿಗೆ ಅನುಕೂಲವಾಗುವಂತೆ ಕೃಷಿಯ ಬಗ್ಗೆ ಅಧಿಕಾರಿಗಳು ರೈತರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಸಲಹೆ ನೀಡಬೇಕು. ಸರ್ಕಾರದ ಯೋಜನೆಯನ್ನು ರೈತರ ಮನೆ ಬಾಗಿಲಿಗೆ ತಲುಪಬೇಕು. ಅಧಿಕಾರಿಗಳು ಇಲ್ಲಿ ಸ್ಪಷ್ಟವಾಗಿ ಅವರಿಗೆ ಹೇಳಬೇಕು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ರೈತರು ಹಾಗೂ ಸರ್ಕಾರದ ಮಧ್ಯೆ ಕೂಡಿಕೊಂಡು ಹೋಗಬೇಕು. ಹೌದು, ಇಲ್ಲಿ ಸರ್ಕಾರ ಮತ್ತು ರೈತರ ಮಧ್ಯಸ್ಥೆ ಇರಬೇಕು, ಕೆಲಸ ಮಾಡಬೇಕು, ರೈತರ ಮಿತ್ರರಾಗಿ ಕೆಲಸ ಮಾಡಬೇಕು ಎಂದು ಸ್ಪಷ್ಟವಾಗಿ ಸಚಿವರು ತಿಳಿಸಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ರೈತರ ಪರ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರವು ಇಲ್ಲಿ ರೈತರ ಪರವಾದ ಸರ್ಕಾರ, ರೈತರ ಪರ ಕಾಳಜಿ ಹೊಂದಿರುವ ಸರ್ಕಾರವು ಬರುತ್ತದೆ ಹೋಗುತ್ತವೆ. ಆದರೆ ರೈತರು ಕೃಷಿ ಚಟುವಟಿಕೆ ನಿರಂತರವಾಗಬೇಕು. ಕೃಷಿ ಚಟುವಟಿಕೆಗಳು, ಕೃಷಿ ಸಲಕರಣೆಗಳು, ಸಬ್ಸಿಡಿ ಸಿಗುವ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀವು ತಲುಪಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ನೀವು ಅವರಿಗೆ ತಿಳಿಸಬೇಕು ಅಂತ ಕೂಡ ಇಲ್ಲಿ ಸಚಿವರು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಾರತ ಕೃಷಿ ಪ್ರಧಾನವಾದ ದೇಶ. ಭಾರತ ದೇಶ ಹಳ್ಳಿಗಳ ದೇಶ, ರೈತರ ದೇಶ.
ಹಾಗೂ ನಮಗೆ ಕೃಷಿಯೇ ಪ್ರಧಾನವಾಗಿದೆ. ಅದಕ್ಕಾಗಿಯೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಕರೆಯನ್ನು ಕೊಟ್ಟಿದ್ದರು. ರೈತರ ಸುಮ್ಮನೆ ಕುಳಿತರೆ ನಾವೆಲ್ಲರೂ ಉಪವಾಸ ಕೂರಬೇಕಾಗುತ್ತದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದರು. ಬ್ರಿಟಿಷರು ಸ್ವತಂತ್ರ ಕೊಟ್ಟ ಹೋಗುವಾಗ ನಮ್ಮ ಕೃಷಿಗೆ ಪೆಟ್ಟು ನೀಡಿದೆ ಹೋದರು. ಆದರೆ ಭಾರತ ಮುಂಚೂಣಿಗೆ ಬರಬಾರದು. ಅಂತಹ ಕೃಷಿ ಉನ್ನತಿಗೆ ರಾಸಾಯನಿಕ ಬೇಸರ ಹೋಗಬಾರದು. ಆದರೆ ನಮಗೆ ಕೃಷಿಯೇ ಪ್ರಧಾನವಾಗಿರಬೇಕು. ಕೃಷಿಯಿಂದಲೇ ನಾವು ವಿಶ್ವಗುರುವಿನ ಪಟ್ಟದಂತ ನಡೆಯುತ್ತೇವೆ ಎಂದು ಸಚಿವರು ತಿಳಿಸಿದ್ದಾರೆ. ಅಪಘಾತದಿಂದ ನಾನು ವಾಪಸ್ ಬರುತ್ತೇನೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಿಗೆ ಅಪಘಾತ ಆಗಿತ್ತಲ್ವಾ, ಆವಾಗ ನಾನು ವಾಪಸ್ ಬರ್ತೇನೆ ಅಂತ ಅವರು ಅಂದ್ಕೊಂಡಿದ್ದಿರಲ್ಲಂತೆ. ಆದರೆ ಇಲ್ಲಿ ವಾಪಸ್ ಬಂದಿದ್ದೇನೆ. ಆ ದೇವರು ಮತ್ತು ಜನರ ಆಶೀರ್ವಾದ ಬದುಕುಳಿಯಿದ್ದು ನಾನು ಮತ್ತು ಹೊಳ್ಳಿ ವಾಪಸ್ ನಿಮ್ಮೊಂದಿಗೆ ಬಂದಿದ್ದೇನೆ. ದೇವರು ದೊಡ್ಡವನು ಅಂತ ಇಲ್ಲಿ ಸಚಿವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತು ಕೃಷಿಗೆ ಬಗ್ಗೆ ಮುಖ್ಯವಾದ ಆದ್ಯತೆಯನ್ನು ನೀಡಿದ್ದಾರೆ. ಕೃಷಿಗೆ ಏನೆಲ್ಲ ಬೇಕೋ ಅದನ್ನು ನೀವು ಕೊಡಬೇಕು ಅಂತ ಕೂಡ ಇಲ್ಲಿ ಅಧಿಕಾರಿಗೆ ತಿಳಿಸಿದ್ದಾರೆ. ಯಾವುದೇ ಒಂದು ಕೃಷಿಯ ಹೊಸ ಕಾರ್ಯಕ್ರಮ, ಯಾವುದೇ ಒಂದು ಯೋಜನೆ ಬಂದರೆ ಅವರಿಗೆ ನೀವು ತಲುಪಿಸಬೇಕು, ಅವರನ್ನು ಮುಂದೆ ಬರುವಂತೆ ಮಾಡಬೇಕು ಅಂತ ಕೂಡ ಇಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಇಲ್ಲಿ ಇದೇ ಒಂದು ಸಭೆಯಲ್ಲಿ ಅವರು ಹೇಳಿದ್ರು. ಈ ಒಂದು ಯೋಜನೆ ಹಣವನ್ನು ನಾವು ಇದೇ ತಿಂಗಳಲ್ಲಿ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂತ ಹಂತವಾಗಿ ಹಾಕಲ್ವಾ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ. ಹಾಕ್ತೇವೆ ಅಂತ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಯಾವತ್ತೂ ಅವರು ಹಾಕಲ್ಲ ಅಂತ ಹೇಳಿಲ್ಲ, ಹಾಕ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ 3-4 ತಿಂಗಳ ಪೆಂಡಿಂಗ್ ಬಂದಿರುವಂತ ಈ ಒಂದು ಹಣವನ್ನು ಇವಾಗ ಹಾಕ್ತೇವೆ ಅಂತ ಹೇಳಿದ್ದಾರೆ. ಕಾಯ್ದು ನಾವು ಸ್ವಲ್ಪ ನೋಡಲೇಬೇಕಾಗುತ್ತದೆ ಈ ಒಂದು ಹಣ ಹಾಕ್ತಾರಾ ಹಾಕಲ್ವಾ ಅಂತ. ವೀಕ್ಷಕರ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.